ಮೊದಲನೇದಾಗಿ ಸಿನಿಮಾ ಬಗ್ಗೆ ಅಥವಾ ಟ್ರೈಲರ್ ಬಗ್ಗೆ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ದಟ್ಸ್ ಗುಡ್. ಆಕ್ಚುಲಿ ಒಬ್ರೊಬ್ರಿಗೆ ಈ ತರ ಒಂದೊಂದ್ ತರ ಅನಿಸ್ತದೆ ಅಂದ್ರೆ ಅದು ನಮ್ಗೆ ಒಳ್ಳೇದೆ. ಜನಕ್ಕೆ ಏನೋ ಒಂದು ತಲೆಗೆ ಬರ್ತಾ ಇದೆ ಸಿನಿಮಾದಲ್ಲಿ ಏನೋ ಒಂದಿದೆ ಅನ್ನೋದು ಅಂತ. ಬಟ್ ನನ್ನ ಕೇಳಿದ್ರೆ ಸರ್ ಹೇಳ್ದಂಗೆ ಬಕೆಟ್ಗೆ ತುಂಬ್ತಾ ಇದ್ದಾರೆ, ಆಮೇಲೆ ಏನೋ ಬೆಟ್ಟದಿಂದ ತಳ್ತಾ ಇದ್ದಾರೆ. ನಮ್ಮ ಸುಧೀರ್ ಅವ್ರು ಹೇಳ್ದಂಗೆ ಆಗೋದಿಲ್ಲ ನನ್ಗೆ. ಒಂದು ಹೆಣ್ಣಿನ ಮನಸ್ಥಿತಿ, ಪ್ರೀತಿ ಅಥವಾ ಮದುವೆ ಅಂತ ಬಂದ್ರೆ ಆ ಮನಸ್ಥಿತಿ ಎರಡು ಅವಳ ಹಿಡಿತದಲ್ಲೇ ಇರೋದಿಲ್ಲ. ಅದರಿಂದಾಗಿ ಅವಳು ಏನೇನೆಲ್ಲ ಫೇಸ್ ಮಾಡ್ತಾಳೆ. ಸೊ ಅದ್ ಎರಡರಲ್ಲಿ ಅವಳೊಬ್ಳೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿ ಇರುತ್ತೆ, ಅವಳು ಪ್ರೀತಿಸೋ ಹುಡುಗ ಇರ್ತಾನೆ, ಮದುವೆ ಆಗೋ ಹುಡುಗ ಇರ್ತಾನೆ. ಸೊ ಇದೆಲ್ಲದನ್ನ ಅವಳು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸೋಕ್ ಹೊರಟಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಟುಡೇ ಅನ್ನೋ ಟೈಟಲ್ ಆ ಪಾತ್ರಕ್ಕೆ ಆಪ್ಟ್ ಆಗಿದೆ. ಅದು ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸ್ಟೇಟ್ ಅವಾರ್ಡ್ ಪಡೆಯುವಂತ ಎಲ್ಲ ಅರ್ಹತೆಯನ್ನು ಈ ಸಬ್ಜೆಕ್ಟ್ ಅಲ್ಲಿ ನೀವು ಮಾಡಿರೋ ಪಾತ್ರ ಇರುತ್ತೆ. ಸೊ ನಿಮಗೆ ಅದರಲ್ಲಿ ಯಾವ ಅಂಶ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನ್ಸುತ್ತೆ, ಮತ್ತೆ ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಅಂತ ಕ್ಯಾರಿ ಮಾಡುತ್ತೆ? ಸರ್ ಹೌದು, ನೀವು ಟ್ರೈಲರ್ ಅಲ್ಲಿ ನೋಡ್ದಂಗೆ ಅದು ಹುಡುಗ ಹುಡುಗಿ ಗಂಡ ಅಥವಾ ಮದ್ವೆ ಆ ಒಂದ್ ಸಮಸ್ಯೆ ಖುಷಿ ಎಲ್ಲ ಅದು ನೀವು ನೋಡಿದೀರ. ಅದಕ್ಕೂ ಮೀರಿದ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಅಪ್ಪ ಮಗಳ ಬಾಂಧವ್ಯ. ಸೊ ಅವಳು ಪ್ರೀತಿನ ಮಾಡೋದ್ ಯಾಕೆ, ಅದನ್ನ ಬಿಡೋದ್ ಯಾಕೆ, ಅದರಿಂದ ಏನು ಎಲ್ಲ ಎಮೋಷನ್ಸ್ ಅದು ಮೇ ಬಿ ಹುಡ್ಗ ಹುಡ್ಗಿಗೆ ಇರೋ ಕೆಮಿಸ್ಟ್ರಿಗಿಂತ ಹೆಚ್ಚಾಗಿ ನನ್ನ ನಾಣಿ ಸರ್ದು ಅದೊಂದು ಬಾಂಡಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಮಗಳನ್ನ ಪ್ರತಿಯೊಬ್ರು ತಂದೆ ಆ ಕನ್ಸು ಮಗಳನ್ನ ಹೀಗೆ ನೋಡ್ಬೇಕು, ಹೀಗೆ ಇರ್ಬೇಕು ಅನ್ನೋಂಥದ್ದು. ಸೊ ಪ್ರೀತಿಲಿ ಬಿದ್ದಾಗ ಹೆಣ್ಮಕ್ಳು ಅದು ಇದು ಯೋಚನೆ ಮಾಡ್ತಾರೆ, ಅವೆಲ್ಲ ಒಳ್ಳೆ ರೀತಿ ತಗೊಂಡೋಗ್ಬೇಕು ಅಂತ ಅಪ್ಪನೂ ಅನ್ಕೋತಾರೆ. ಬಟ್ ಅದ್ರಿಂದ ಕೆಲವೊಂದ್ಸರಿ ಮಕ್ಳೇ ತಪ್ಪು ಮಾಡ್ತಾರೆ ಅಂತ ಏನಿಲ್ಲ, ಪೇರೆಂಟ್ಸ್ ಇಂದನೂ ತಪ್ಪಾಗುತ್ತೆ. ಸೊ ಅದನ್ನ ಸಿನಿಮಾದಲ್ಲಿ ಒಂದು ಹೇಳ್ತಾ ಇರೋದು ಆಗತ್ತೆ, ಜನರಲ್ ಆದ್ರೂ ಆಗತ್ತೆ. ಹೌದು ಆಗತ್ತೆ. ಸೊ ಅದೊಂದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೊಂದು ಬಾಂಡಿಂಗ್ ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಸಿನಿಮಾ ಶೂಟ್ ನಡೆಯುವಾಗ್ಲೇನೆ ಐ ಲಾಸ್ಟ್ ಮೈ ಫಾದರ್. ಸೊ ಇನ್ ಕಾರ್ಯಗಳು ಮುಗಿಯೋ ಮುಂಚೆನೆ ನಾನು ಶೂಟಿಂಗ್ ಹೋಗಿದ್ದೆ. ನಾಣಿ ಸರ್ ಸಿನಿಮಾ ಹೌದು, ಎಲ್ರು ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂಸ್ ಅಲ್ಲಿ ಕಿರಣ್ ಅವ್ರು ಮಾತಾಡಿದ್ದಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಮಾತಾಡಿದ್ದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಸಿನಿಮಾ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬಾ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024 ಅಲ್ಲಿ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ನಂಗೆ ಎಷ್ಟೋ ಸಿನಿಮಾಗಳು ನಾನು 4 ವರ್ಷ ಮಾಡಿರೋದು ಉಂಟು, ಏನು ಸಮಸ್ಯೆ ಇಲ್ಲ ಅದ್ರಲ್ಲಿ. ಸೊ ಎಲ್ಲಾ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಕೆಲವೊಂದು ಒಂದು ಟೀಮ್ ಅಂದ್ಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನ ನಾವು ಕ್ಲಾರಿಟಿ ಮಾಡ್ಕೋಬಹುದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟ್ಗೆ ಐ ವಾಸ್ ನಾಟ್ ಇನ್ವೈಟೆಡ್ ಟು ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರ್ಲಿಲ್ಲ ಸರ್. ನನಗೆ ಯಾವುದೇ ಕಾಲ್ ಬಂದಿರ್ಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರ್ಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕ ಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು. ಅನ್ಪ್ರೊಫೆಷನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯ್ತು, ಇಲ್ಲ ಅಂತ ಅಲ್ಲ. ಮೇ ಬಿ ನಾನು ಬರ್ದೇ ಇರೋ ಕಾರಣಕ್ಕೆ ಅವರ ಮಾತಾಡಿದ್ದಾರೆ ಅನ್ಕೊಂಡು ನನ್ಗೆ ಇವಾಗ್ಲೂ ಏನ್ ಬೇಜಾರಿಲ್ಲ. ದಟ್ಸ್ ಓಕೆ. ನಾನು ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಗಳು ನನ್ಗೆ ಬಂದಿತ್ತು. ದಯವಿಟ್ಟು ಆ ವಿಡಿಯೋಸ್ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನಂಗೆ ಆತರ ನಾನು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗ್ಲಿ, ಯಾವುದೇ ಅವಾರ್ಡ್ ಫಂಕ್ಷನ್ ಆಗಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಟ್ಟು ನಂಗೆ ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸ್ ಇದು ಎಲ್ಲ ಬಂದಾಗ ತುಂಬಾ ಹರ್ಟ್ ಆಯ್ತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅದೆಲ್ಲ ಮಾತು ಬಂದಿರ್ಬೋದು ಅಂತನೂ ಆಯ್ತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳಕ್ ಇಷ್ಟ ಇದ್ರೆ ಮೀಡಿಯಾ ಮುಂದೆ ಕೇಳ್ಬೋದು.